ರಾಜ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಕಿಚ್ಚು ಹಚ್ಚುತ್ತಾ ಇದೆ. ಅದರ ಜೊತೆಯಲ್ಲಿ ವೀರಶೈವ ವರ್ಸಸ್ ಲಿಂಗಾಯತ ಜಟಾಪಟಿ. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ವೀರಶೈವ ಮತ್ತು ಲಿಂಗಾಯತ ಶ್ರೀಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನೆಹರು ಮೈದಾನದಲ್ಲಿ ಶ್ರೀಗಳ ಸಮಾಗಮ ಆಗುತ್ತೆ. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಅನ್ನುವಂಥ ಘೋಷವಾಕ್ಯ. ಅದರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಏನಂತ ನಮೂದಿಸಬೇಕು ಹಾಗಾದ್ರೆ ಅನ್ನುವಂಥ ಗೊಂದಲ, ಇದೆಲ್ಲದಕ್ಕೂ ಕೂಡ ಈ ಸಮಾವೇಶದಲ್ಲಿ ಒಂದಷ್ಟು ಉತ್ತರಗಳು ಸಿಗುವಂತ ಸಾಧ್ಯತೆ ಇದೆ. ಅಖಿಲ ಭಾರತ ವೀರಶೈವ ಮಠಾಧೀಶರಿಂದ ಏಕತಾ ಸಮಾವೇಶ. ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಲಿಂಗಾಯತ ಧರ್ಮ ಅಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕ ನಂತರದಲ್ಲಿ ನಾವು ಕೂಡ ಬರೆಸುವುದಕ್ಕೆ ರೆಡಿ ಇದ್ದೀವಿ, ಆದರೆ ಈಗ ಸದ್ಯಕ್ಕೆ ಹಿಂದೂ ಅಂತ ಬರೆಸಿ, ಉಪಜಾತಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಅಂತ ಕೆಲವರು ಹೇಳ್ತಾ ಇರೋದು. ಇದಕ್ಕೆ ಒಂದಷ್ಟು ಜನರ ವಿರೋಧ. ಈ ವಿರೋಧ, ಅದರ ಜೊತೆಯಲ್ಲಿ ಈ ಆಗ್ರಹಗಳು, ಇದೆರಡೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಮಧ್ಯದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ಸಮಾಗಮ. ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಸಂದೇಶವನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನೆಹರು ಮೈದಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಕಿಚ್ಚು ಹಚ್ಚುತ್ತಾ ಇದೆ. ಅದರ ಜೊತೆಯಲ್ಲಿ ವೀರಶೈವ ವರ್ಸಸ್ ಲಿಂಗಾಯತ ಜಟಾಪಟಿ. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ವೀರಶೈವ ಮತ್ತು ಲಿಂಗಾಯತ ಶ್ರೀಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನೆಹರು ಮೈದಾನದಲ್ಲಿ ಶ್ರೀಗಳ ಸಮಾಗಮ ಆಗುತ್ತೆ. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಅನ್ನುವಂಥ ಘೋಷವಾಕ್ಯ. ಅದರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಏನಂತ ನಮೂದಿಸಬೇಕು ಹಾಗಾದ್ರೆ ಅನ್ನುವಂಥ ಗೊಂದಲ, ಇದೆಲ್ಲದಕ್ಕೂ ಕೂಡ ಈ ಸಮಾವೇಶದಲ್ಲಿ ಒಂದಷ್ಟು ಉತ್ತರಗಳು ಸಿಗುವಂತ ಸಾಧ್ಯತೆ ಇದೆ. ಅಖಿಲ ಭಾರತ ವೀರಶೈವ ಮಠಾಧೀಶರಿಂದ ಏಕತಾ ಸಮಾವೇಶ. ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಲಿಂಗಾಯತ ಧರ್ಮ ಅಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕ ನಂತರದಲ್ಲಿ ನಾವು ಕೂಡ ಬರೆಸುವುದಕ್ಕೆ ರೆಡಿ ಇದ್ದೀವಿ, ಆದರೆ ಈಗ ಸದ್ಯಕ್ಕೆ ಹಿಂದೂ ಅಂತ ಬರೆಸಿ, ಉಪಜಾತಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಅಂತ ಕೆಲವರು ಹೇಳ್ತಾ ಇರೋದು. ಇದಕ್ಕೆ ಒಂದಷ್ಟು ಜನರ ವಿರೋಧ. ಈ ವಿರೋಧ, ಅದರ ಜೊತೆಯಲ್ಲಿ ಈ ಆಗ್ರಹಗಳು, ಇದೆರಡೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಮಧ್ಯದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ಸಮಾಗಮ. ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಸಂದೇಶವನ್ನ ಸಾರುವಂಥ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನೆಹರು ಮೈದಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಕಿಚ್ಚು ಹಚ್ಚುತ್ತಾ ಇದೆ. ಅದರ ಜೊತೆಯಲ್ಲಿ ವೀರಶೈವ ವರ್ಸಸ್ ಲಿಂಗಾಯತ ಜಟಾಪಟಿ. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ವೀರಶೈವ ಮತ್ತು ಲಿಂಗಾಯತ ಶ್ರೀಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನೆಹರು ಮೈದಾನದಲ್ಲಿ ಶ್ರೀಗಳ ಸಮಾಗಮ ಆಗುತ್ತೆ. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಅನ್ನುವಂಥ ಘೋಷವಾಕ್ಯ. ಅದರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಏನಂತ ನಮೂದಿಸಬೇಕು ಹಾಗಾದ್ರೆ ಅನ್ನುವಂಥ ಗೊಂದಲ, ಇದೆಲ್ಲದಕ್ಕೂ ಕೂಡ ಈ ಸಮಾವೇಶದಲ್ಲಿ ಒಂದಷ್ಟು ಉತ್ತರಗಳು ಸಿಗುವಂತ ಸಾಧ್ಯತೆ ಇದೆ. ಅಖಿಲ ಭಾರತ ವೀರಶೈವ ಮಠಾಧೀಶರಿಂದ ಏಕತಾ ಸಮಾವೇಶ. ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಲಿಂಗಾಯತ ಧರ್ಮ ಅಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕ ನಂತರದಲ್ಲಿ ನಾವು ಕೂಡ ಬರೆಸುವುದಕ್ಕೆ ರೆಡಿ ಇದ್ದೀವಿ, ಆದರೆ ಈಗ ಸದ್ಯಕ್ಕೆ ಹಿಂದೂ ಅಂತ ಬರೆಸಿ, ಉಪಜಾತಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಅಂತ ಕೆಲವರು ಹೇಳ್ತಾ ಇರೋದು. ಇದಕ್ಕೆ ಒಂದಷ್ಟು ಜನರ ವಿರೋಧ. ಈ ವಿರೋಧ, ಅದರ ಜೊತೆಯಲ್ಲಿ ಈ ಆಗ್ರಹಗಳು, ಇದೆರಡೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಮಧ್ಯದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ಸಮಾಗಮ. ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಸಂದೇಶವನ್ನ ಸಾರುವಂಥ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನೆಹರು ಮೈದಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಕಿಚ್ಚು ಹಚ್ಚುತ್ತಾ ಇದೆ. ಅದರ ಜೊತೆಯಲ್ಲಿ ವೀರಶೈವ ವರ್ಸಸ್ ಲಿಂಗಾಯತ ಜಟಾಪಟಿ. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ವೀರಶೈವ ಮತ್ತು ಲಿಂಗಾಯತ ಶ್ರೀಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನೆಹರು ಮೈದಾನದಲ್ಲಿ ಶ್ರೀಗಳ ಸಮಾಗಮ ಆಗುತ್ತೆ.
ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಅನ್ನುವಂಥ ಘೋಷವಾಕ್ಯ. ಅದರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಏನಂತ ನಮೂದಿಸಬೇಕು ಹಾಗಾದ್ರೆ ಅನ್ನುವಂಥ ಗೊಂದಲ, ಇದೆಲ್ಲದಕ್ಕೂ ಕೂಡ ಈ ಸಮಾವೇಶದಲ್ಲಿ ಒಂದಷ್ಟು ಉತ್ತರಗಳು ಸಿಗುವಂತ ಸಾಧ್ಯತೆ ಇದೆ. ಅಖಿಲ ಭಾರತ ವೀರಶೈವ ಮಠಾಧೀಶರಿಂದ ಏಕತಾ ಸಮಾವೇಶ, ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಲಿಂಗಾಯತ ಧರ್ಮ ಅಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕ ನಂತರದಲ್ಲಿ ನಾವು ಕೂಡ ಬರೆಸುವುದಕ್ಕೆ ರೆಡಿ ಇದ್ದೀವಿ, ಆದರೆ ಈಗ ಸದ್ಯಕ್ಕೆ ಹಿಂದೂ ಅಂತ ಬರೆಸಿ, ಉಪಜಾತಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಅಂತ ಕೆಲವರು ಹೇಳ್ತಾ ಇರೋದು. ಇದಕ್ಕೆ ಒಂದಷ್ಟು ಜನರ ವಿರೋಧ. ಈ ವಿರೋಧ, ಅದರ ಜೊತೆಯಲ್ಲಿ ಈ ಆಗ್ರಹಗಳು, ಇದೆರಡೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಮಧ್ಯದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ಸಮಾಗಮ, ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಸಂದೇಶವನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನೆಹರು ಮೈದಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಕಿಚ್ಚು ಹಚ್ಚುತ್ತಾ ಇದೆ. ಅದರ ಜೊತೆಯಲ್ಲಿ ವೀರಶೈವ ವರ್ಸಸ್ ಲಿಂಗಾಯತ ಜಟಾಪಟಿ. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ವೀರಶೈವ ಮತ್ತು ಲಿಂಗಾಯತ ಶ್ರೀಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನೆಹರು ಮೈದಾನದಲ್ಲಿ ಶ್ರೀಗಳ ಸಮಾಗಮ ಆಗುತ್ತೆ. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಅನ್ನುವಂಥ ಘೋಷವಾಕ್ಯ. ಅದರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಏನಂತ ನಮೂದಿಸಬೇಕು ಹಾಗಾದ್ರೆ ಅನ್ನುವಂಥ ಗೊಂದಲ, ಇದೆಲ್ಲದಕ್ಕೂ ಕೂಡ ಈ ಸಮಾವೇಶದಲ್ಲಿ ಒಂದಷ್ಟು ಉತ್ತರಗಳು ಸಿಗುವಂತ ಸಾಧ್ಯತೆ ಇದೆ. ಅಖಿಲ ಭಾರತ ವೀರಶೈವ ಮಠಾಧೀಶರಿಂದ ಏಕತಾ ಸಮಾವೇಶ, ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಲಿಂಗಾಯತ ಧರ್ಮ ಅಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕ ನಂತರದಲ್ಲಿ ನಾವು ಕೂಡ ಬರೆಸುವುದಕ್ಕೆ ರೆಡಿ ಇದ್ದೀವಿ, ಆದರೆ ಈಗ ಸದ್ಯಕ್ಕೆ ಹಿಂದೂ ಅಂತ ಬರೆಸಿ, ಉಪಜಾತಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಅಂತ ಕೆಲವರು ಹೇಳ್ತಾ ಇರೋದು. ಇದಕ್ಕೆ ಒಂದಷ್ಟು ಜನರ ವಿರೋಧ. ಈ ವಿರೋಧ, ಅದರ ಜೊತೆಯಲ್ಲಿ ಈ ಆಗ್ರಹಗಳು, ಇದೆರಡೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಮಧ್ಯದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ಸಮಾಗಮ, ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಸಂದೇಶವನ್ನ ಸಾರುವಂತ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನೆಹರು ಮೈದಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಕಿಚ್ಚು ಹಚ್ಚುತ್ತಾ ಇದೆ. ಅದರ ಜೊತೆಯಲ್ಲಿ ವೀರಶೈವ ವರ್ಸಸ್ ಲಿಂಗಾಯತ ಜಟಾಪಟಿ. ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ವೀರಶೈವ ಮತ್ತು ಲಿಂಗಾಯತ ಶ್ರೀಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನೆಹರು ಮೈದಾನದಲ್ಲಿ ಶ್ರೀಗಳ ಸಮಾಗಮ ಆಗುತ್ತೆ. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಅನ್ನುವಂಥ ಘೋಷವಾಕ್ಯ. ಅದರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಏನಂತ ನಮೂದಿಸಬೇಕು ಹಾಗಾದ್ರೆ ಅನ್ನುವಂಥ ಗೊಂದಲ, ಇದೆಲ್ಲದಕ್ಕೂ ಕೂಡ ಈ ಸಮಾವೇಶದಲ್ಲಿ ಒಂದಷ್ಟು ಉತ್ತರಗಳು ಸಿಗುವಂತ ಸಾಧ್ಯತೆ ಇದೆ. ಅಖಿಲ ಭಾರತ ವೀರಶೈವ ಮಠಾಧೀಶರಿಂದ ಏಕತಾ ಸಮಾವೇಶ, ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಲಿಂಗಾಯತ ಧರ್ಮ ಅಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕ ನಂತರದಲ್ಲಿ ನಾವು ಕೂಡ ಬರೆಸುವುದಕ್ಕೆ ರೆಡಿ ಇದ್ದೀವಿ, ಆದರೆ ಈಗ ಸದ್ಯಕ್ಕೆ ಹಿಂದೂ ಅಂತ ಬರೆಸಿ, ಉಪಜಾತಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಅಂತ ಕೆಲವರು ಹೇಳ್ತಾ ಇರೋದು. ಇದಕ್ಕೆ ಒಂದಷ್ಟು ಜನರ ವಿರೋಧ. ಈ ವಿರೋಧ, ಅದರ ಜೊತೆಯಲ್ಲಿ ಈ ಆಗ್ರಹಗಳು, ಇದೆರಡೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಮಧ್ಯದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ಸಮಾಗಮ, ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಸಂದೇಶವನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನೆಹರು ಮೈದಾನದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ.